ಮೊದಲನೇದಾಗಿ ನನಗೆ ತುಂಬ ಖುಷಿ ಆಗ್ತಿರೋ ವಿಷಯ ಏನು ಅಂದರೆ ಮತ್ತೆ ನಮ್ಮ ಕನ್ನಡ ಸಿನಿಮಾಗೆ ಅದೇ ಒಂದು ಹೊಳಪು ಅದೊಂದು ಮೆರುಗು ಸಿಗ್ತಾ ಇದೆ. ಅದು ಈ ಸಿನಿಮಾದ ಟೀಸರ್ ಇರ್ಬೋದು ಅಥವಾ ಈ ಹಾಡುಗಳು ನೋಡೋದಾಗಿರ್ಬೋದು. ಮತ್ತು ಕನ್ನಡ ಸಿನಿಮಾ ಒಂದು ಹೊಸ ಅಲೆಯನ್ನು ಸೃಷ್ಟಿಸೋ ಒಂದು ದಾರಿಲಿ ಹೋಗ್ತಾ ಇದೆ. ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅದನ್ನು ಬೆಳೆಸೋದಕ್ಕೆ ಸ್ವೀಕರಿಸೋದಕ್ಕೆ ಅಷ್ಟೇ ಕಾತುರದಿಂದ ನಮ್ಮ ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಸಹಾಯ ಮಾಡೋದಕ್ಕೆ ಪುಷ್ ಕೊಡೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಲೆಟ್ ದಿಸ್ ಸಕ್ಸಸ್ ಜರ್ನಿ ಕಂಟಿನ್ಯೂ ಅಂತ ವಿಶ್ ಮಾಡ್ತೀನಿ. ಇಡೀ ತಂಡಕ್ಕೆ ಮೊದಲನೇದಾಗಿ ನಿರ್ಮಾಪಕರಾದ ತರುಣ್ ಅವ್ರಿಗೆ, ಡೈರೆಕ್ಟರ್ ಪುನೀತ್ಗೆ, ಇಮಾಮ್ ಸರ್ ಅವ್ರಿಗೆ, ಮಂಗ್ಲಿ ಅವ್ರಿಗೆ, ಎಲ್ರಿಗೂ, ಆಮೇಲೆ ಅದ್ವೈತ್ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಒಂದು ಅದ್ಭುತವಾದ ರಾಜು ಅವ್ರಿಗೆ, ಏಕೆಂದರೆ ಅವರೇ ನೆಕ್ಸ್ಟ್ ಹೀರೋ ಆಗ್ತಾ ಇದ್ದಾರೆ. ಅದಕ್ಕೆ ಆಲ್ ದಿ ಬೆಸ್ಟ್. ಎಲ್ರಿಗೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಎಫರ್ಟ್, ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಆ್ಯಂಡ್ ಏನು ಹೇಳಬೇಕು, ಆಲ್ ದಿ ಬೆಸ್ಟ್. ಜೊತೆಗೆ ಇನ್ನೊಂದು ತುಂಬ ಖುಷಿಯಾದ ವಿಷಯ ಏನು ಅಂತಂದರೆ, ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದರೆ ಡೈರೆಕ್ಟರ್ಸ್ ಇರ್ಬೋದು, ಎಲ್ಲರೂ ಹೇಳಿದ್ದು, ಈ ಕಲಾ ಸರಸ್ವತಿ ಎಲ್ಲರನ್ನೂ ಕೈ ಬೀಸಿ ಕರೆಯಲ್ಲ, ಕರೆದಾಗ ಅದನ್ನು ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ನಮ್ಮ ಕೆಲಸನ ನಾವು ಮುಂದುವರಿಸ್ಬೇಕು ಅಂತ. ಅಂಥ ಒಂದು ಒಳ್ಳೆಯ ಅವಕಾಶ ರಾನಾ ಅವ್ರಿಗೆ, ಪ್ರಿಯಾಂಕಾಗೆ ಸಿಕ್ಕಿದೆ. ಆ್ಯಂಡ್ ಅವ್ರು ಅದನ್ನು ತೆರೆ ಮೇಲೆ ಅವರ ಒಂದು ಆ ಭಕ್ತಿ, ಆ ಡೆಡಿಕೇಶನ್, ಅವ್ರಿಗಿರೋವಂಥ ಪ್ಯಾಷನ್ ಕಾಣ್ತಾ ಇದೆ. ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರಿಯಾಂಕಾ, ಇವತ್ತು ಏನಂತಾರೆ, ರಾಖಿ ಹಬ್ಬ. ಯು ಹ್ಯಾವ್ ಗಾಟ್ ಅ ವಂಡರ್ಫುಲ್ ಬ್ರದರ್ ತರುಣ್ ಅವರು. ಈಸ್ ಗಿವನ್ ಯು ಅ ವಂಡರ್ಫುಲ್ ಗಿಫ್ಟ್. ಇಂಥ ಒಂದು ಒಳ್ಳೆ ಹಾಡು ಮೂಲಕ, ಒಳ್ಳೆ ಸಿನಿಮಾ ಮೂಲಕ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ, ಅದು ಗೊತ್ತಾಗ್ತಾ ಇದೆ ತೆರೆ ಮೇಲೆ. ಸೊ ಆಲ್ ದಿ ಬೆಸ್ಟ್ ಟು ಯು ಟು. ಆ್ಯಂಡ್ ತರುಣ್ ಬಗ್ಗೆ ಹೇಳೋದಾದರೆ, ಐ ಥಿಂಕ್ ಹಿಸ್ ಜಾಕ್ ಆಫ್ ಆಲ್ ಟ್ರೇಡ್ಸ್ ಆ್ಯಂಡ್ ಮಾಸ್ಟರ್ ಆಫ್ ಆಲ್ ಟ್ರೇಡ್ಸ್. ಏಕೆಂದರೆ ಅವರು ತಂದೆ ಹೆಸರನ್ನು ಅವರು ಅಷ್ಟೇ ಒಂದು ಆ ಲೆಗಸಿನ ಹಾಗೆ ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ತರುಣ್ನ ಮೀಟ್ ಮಾಡಿದ್ದು ಒಂದು ಡ್ಯಾನ್ಸ್ ಶೋನಲ್ಲಿ, ಅವ್ರ ಪಾರ್ಟಿಸಿಪೆಂಟು, ನಾನು ಜಡ್ಜ್ ಆಗಿದ್ದೆ. ಆವಾಗ ಡ್ಯಾನ್ಸರ್ ಆಗಲೂ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ನಟನೆನಲ್ಲೂ ಅಷ್ಟೇ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಹಿ ಈಸ್ ಅಮೇಝಿಂಗ್. ಅವರ ಚೌಕ ಸಿನಿಮಾ ನನಗೆ ಇವಾಗಲೂ ದ ಮೋಸ್ಟ್ ಫೇವ್ರೆಟ್ ಐ ಕ್ಯಾನ್ ಸೇ. ಆ್ಯಂಡ್ ಈಗ ಪ್ರೊಡ್ಯೂಸರ್ ಆಗು ಇಂಥ ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಟು ಯು ಟು. ಸೊ ಏನು ಹೇಳಿ, ಐ ಆಮ್ ಜಸ್ಟ್ ಸೋ ಹ್ಯಾಪಿ, ಥ್ರಿಲ್ಡ್. ತುಂಬ ಖುಷಿ ಆಗ್ತಾ ಇದೆ. ಆಗಲೇ ಹೇಳ್ದಂಗೆ ಈ ಸಕ್ಸಸ್ ಇದೇ ರೀತಿ ಮುಂದುವರಿಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿ ಮ್ಯಾಮ್. ಇದೀಗ ಏಳುಮಲೆ ಚಿತ್ರತಂಡದ ಪರ ಇಲ್ಲ, ಐ ವಾಸ್ ಅ ಬ್ಲ್ಯಾಂಕ್ ಸ್ಲೇಟ್. ಯಾಕೆಂದರೆ ನನಗೆ ಸಿಕ್ಕಂಥ ಆಪರ್ಚುನಿಟಿ ಎಂಥದ್ದು ಅಥವಾ ಅದ್ರ ಮ್ಯಾಗ್ನಿಟ್ಯೂಡ್ ಏನು ಅನ್ನೋದು ಗೊತ್ತಿರಲಿಲ್ಲ. ಮಾಡು ಅಂತ ಹೇಳಿದರೆ ಮಾಡಬೇಕು ಅನ್ನೋದು ಅಷ್ಟು ಗೊತ್ತಿತ್ತು. ಬಟ್ ಕ್ಯಾಮ್ರಾ ಫಿಯರ್ ಆಗಲಿ, ಸ್ಟೇಜ್ ಫಿಯರ್ ಆಗಲಿ ಇತ್ತಿಲ್ಲ. ಯಾಕೆಂದರೆ ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಆಗಿಂದ ಮಾಡ್ತಾ ಇದ್ದಿದ್ದರಿಂದ ಕ್ಯಾಮ್ರಾ ಏನು ಹೊಸ್ತು ಅಲ್ಲ ನನಗೆ. ಸೊ ಆ ಫಿಯರ್ ಇತ್ತಿಲ್ಲ. ಬಟ್ ಆಮೇಲೆ ಅಪ್ಪಾಜಿಯವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಒಂದು ಸೆಕೆಂಡ್ ಅಪ್ಪ ಅಂತ ಅವಾಗ ಅನಿಸಿದ್ದುಂಟು. ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿ ಮ್ಯಾಮ್. ಇದೀಗ ನಮ್ಮ ಏಳುಮಲೆ